ಸ್ನೇಹಿತರೆ ನಮಸ್ಕಾರ. ನಕ್ಷತ್ರಗಣ ಸಂಚಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ವಾರದ ವಾರ ಭವಿಷ್ಯ ತಿಳಿಸ್ಕೊಡೋದಕ್ಕೆ ಭಾರ್ಗವ ಶರ್ಮಾ ಗುರುಗಳು ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮೋ ನಮಃ. ಹರಿ ಓಂ. ಗುರುಗಳೇ, ಈ ವಾರದಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೆಗಳಲ್ಲಿ ಇದೆ, ಯಾವ್ಯಾವ ರಾಶಿಗಳಲ್ಲಿ ಖಂಡಿತವಾಗಿದೆ ಅಂತ ತಿಳಿಸ್ಕೊಡ್ತಾ ನಂತರ ರಾಶಿ ಫಲಗಳ ಬಗ್ಗೆ. ಖಂಡಿತ. ಈಗ ಪ್ರಸ್ತುತ ನಾವು ರಾಶಿಯ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಈ ವಾರದಲ್ಲಿ ಒಂದು ತುಂಬ ವಿಶೇಷವಾದ ಒಂದು ಘಟ್ಟ ಇದೆ. ಏನಪ್ಪ ಅದು ಅಂದರೆ ಸ್ವಾತಂತ್ರ್ಯ ದಿನಾಚರಣೆ. ಹೌದು. ಅದು ಹೇಗೆ ಆಚರಣೆ ಮಾಡಬೇಕು ಅಂದರೆ, ನಿಮ್ಮ ಮನೆಗಳಲ್ಲಿ ಅವತ್ತಿನ ದಿನ ಸಿಹಿ ಮಾಡಿ ಎಲ್ಲರಿಗೂ ಹಂಚಿ. ನಿಮ್ಮ ಮನೇಲಿ ಅದೊಂಥರ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ. ನಿಮ್ಮಲ್ಲಿ ಮನೆಯಲ್ಲಿರ್ತಕ್ಕಂತಹ ಸಣ್ಣ ಮಕ್ಕಳಿಗೆ ನಮ್ಮ ಹೋರಾಟಗಾರರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಅದರಿಂದ ಅವರಿಗೆ ಜ್ಞಾನವೃದ್ಧಿ ಆಗತ್ತೆ. ಈಗ ರಾಶಿಯಲ್ಲಿ ಬಚಕ್ರದಲ್ಲಿ ಗ್ರಹಗಳ ಸ್ಥಿತಿ ತಿಳಿಯೋಣ. ಪ್ರಥಮತಃ ವೃಷಭದಲ್ಲಿ ಕುಜ ಮತ್ತು ಗುರು, ಕಟಕದಲ್ಲಿ ರವಿ. ಈ ವಾರಾಂತ್ಯಕ್ಕೆ ಸಿಂಹಕ್ಕೆ ರವಿ ಸಂಚಾರ ಇದೆ. ನಂತರದಲ್ಲಿ ಸಿಂಹದಲ್ಲಿ ವಕ್ರಿ ಬುಧ ಶುಕ್ರ, ಕನ್ಯಾದಲ್ಲಿ ಕೇತು, ನಂತರದಲ್ಲಿ ಕುಂಭದಲ್ಲಿ ನಮ್ಮ ಶನಿ ಮಹಾತ್ಮರಿದ್ದಾರೆ, ವಕ್ರಿಯಾಗಿ ಸಂಚಾರ. ಮೀನದಲ್ಲಿ ರಾಹು ಸ್ಥಿತರಿದ್ದಾರೆ. ತುಲಾದಲ್ಲಿ ಚಂದ್ರ ಸಂಚಾರ ಇದೆ. ಹಾಗೆ ವಾರದಲ್ಲಿ ಎರಡೆರಡು ದಿನ ನಂತರ ಸ್ಥಾನ ಬದಲಾವಣೆಗಳಾಗ್ತಾ ಇದೆ. ಈಗ ಮೇಷರಾಶಿಯ ಫಲ ತಿಳಿಯೋಣ. ಪ್ರಸ್ತುತ ಮೇಷರಾಶಿಗೆ ಗುರುಬಲ ಇದೆ. ಸೊ ಹಾಗಾಗಿ ಅವ್ರಿಗೆಲ್ಲ ಉತ್ತಮ. 2ರಲ್ಲಿ ಗುರು ಇದ್ದಾರೆ. ಅಂದರೆ ಮಾತಿನಲ್ಲಿ ಅವರಿಗೆ ಲಾಭ ತರ್ತಕ್ಕಂಥದ್ದು, ಮನೆಯಲ್ಲಿ ಕುಟುಂಬದಲ್ಲಿ ಸೌಖ್ಯ, ಧನ ಲಾಭ ಆಗ್ತಕ್ಕಂತಹದ್ದಿದೆ. ಆಮೇಲೆ ವೈವಾಹಿಕ ಜೀವನ ಅಂದರೆ ವಿವಾಹಕ್ಕೆ ಯಾರು ನೋಡ್ತಿದ್ದಾರೋ ಅವರಿಗೆ ಸಕಾಲ ಯೋಗ್ಯ ಕಾಲ ಇದು. ವಿವಾಹಕ್ಕೆ ಮುಂದುವರಿರಿ. ಅಂದರೆ ಅವರ ಜಾತಕದಲ್ಲಿ ಶುಕ್ರಬಲವನ್ನು ವಿಮರ್ಶೆ ಮಾಡಲಿ ಒಮ್ಮೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಜ್ಞಾನವೃದ್ಧಿ ಆಗುವಂತಹ ಒಂದು ಕಾಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಗುರು ಜ್ಞಾನಕಾರಕ. ನಂತರದಲ್ಲಿ ಅವರಿಗೆ ಏನು ಅಂದುಕೊಂಡಿರ್ತಾರೋ ಆ ಕೆಲಸಗಳು ಆದಷ್ಟು ಶೀಘ್ರದಲ್ಲಿ ಸಿದ್ಧಿ ಆಗ್ತಕ್ಕಂತಹ ವಾರ. ಗುರುವಿನ ಸ್ಮರಣೆ ಮಾಡಿಕೊಳ್ಳಿ ಅವರು. ನಂತರದಲ್ಲಿ ಅವರು ಇನ್ನೊಂದು ನನ್ನ ಮಾತು ಎಲ್ಲರೂ ಕೇಳಬೇಕು, ಒಂಥರ ನಂದೇ ನಡಿಬೇಕು ಅನ್ನೋ ಒಂದು ರೂಲ್ಸ್ನಲ್ಲಿ ಇರ್ತಾರೆ. ಅದನ್ನು ಸ್ವಲ್ಪ ಅವರು ಕಮ್ಮಿ ಮಾಡಿಕೊಳ್ಳಿ. ಯಾಕೆಂದರೆ ಮೇಷದಲ್ಲಿ ಕುಜ ಅಧಿಪತಿಯಾಗಿರ್ತಾನೆ. ಹಾಗಾಗಿ ಅವನು ಹೇಳಿದೇ ನಡಿಬೇಕು ಅನ್ನೋದೊಂದು ಇವರು ಮಾತಿನಲ್ಲಿ ಇರುತ್ತೆ. ಹಾಗಾಗಿ ಅದೊಂದು ಚೂರು ಕಮ್ಮಿ ಮಾಡ್ಕೊಳ್ಳಿ. ಅದರಿಂದ ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಬರುವಂತಹ ಸಾಧ್ಯತೆ ಇದೆ. ಮತ್ತು ನಿಮಗೆ ನೋವಿನ ಬಾಧೆ ಕಾಡ್ತಕ್ಕಂತಹದ್ದು ಸಾಧ್ಯತೆ ಇದೆ. ಶೀತದಿಂದ ಥಂಡಿಯಿಂದ ನೋವು ಬರಬಹುದು. ಇಲ್ಲಾಂದರೆ ಶೀತದ ಸಮಸ್ಯೆಯಿಂದ ತಲೆನೋವು, ಆ ಥರ ನೋವುಗಳಾಗುವಂತಹ ಸಾಧ್ಯತೆ ಇದೆ. ವೈದ್ಯನಾಥೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಇವರು ಮೇಷರಾಶಿಯವರಿಗೆ ಗುರುವಿನ ಬಲ ಇರೋದರಿಂದ ಗುರುವಿನ ಹೆಚ್ಚೆಚ್ಚು ಪ್ರಾರ್ಥನೆ ಮಾಡಿಕೊಳ್ಳಿ. ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಮೇಷರಾಶಿಯವರು ಗುರುಗಳ ಹೇಳಿದ ಪರಿಹಾರಗಳನ್ನು ಪಾಲಿಸ್ತಾ ಮುಂದಿನ ರಾಶಿ ವೃಷಭ ರಾಶಿ. ಪ್ರಸ್ತುತ ವೃಷಭ ರಾಶಿಯವರಿಗೆ ಜನ್ಮದಲ್ಲೇ ಗುರು ಇರೋದರಿಂದ ಅಷ್ಟು ಒಳ್ಳೆಯದು ಇಲ್ಲ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷನ್ಸು ಜಾಸ್ತಿ ಆಗಬಹುದು. ಅವರು ಹೈಗ್ರೀವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ತಾಯಿ ಸರಸ್ವತಿಯ ಆಲಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಲಿ, ಅಲ್ಲಿ ಧ್ಯಾನವನ್ನು ಮಾಡಲಿ ಕೂತ್ಕೊಂಡು. ನಂತರ ಇವರು ಉದ್ಯೋಗದಲ್ಲಿ ಸ್ವಲ್ಪ ಯಾಕೋ ಕಿರಿಕಿರಿ ಆಗುವಂತಹ ಒಂದು ಚಾನ್ಸಸ್ ಅಂತಲೇ ಹೇಳ್ಬೋದು. ಅಲ್ಲಿ ಮೇಲಧಿಕಾರಿಗಳಿಂದಾಗಿರಬಹುದು, ಇಲ್ಲಾಂದರೆ ಅವರ ಕೊಲಿಗೂ ಇವನು ಇಂಪ್ರೂವ್ಮೆಂಟು ಸಹಿಸೋಕ್ಕಾಗದೆ ಅವರು ಏನಾದರೂ ಸಮಸ್ಯೆಗಳು ಮಾಡ್ತಕ್ಕಂತಹ ಸಾಧ್ಯತೆಗಳಿದೆ. ತದನಂತರ ಇವರು ಇವ್ರ ಆರೋಗ್ಯ ಮತ್ತು ಇವ್ರ ತಾಯಿ ಆರೋಗ್ಯ ಇಬ್ಬರ ಕಡೆಗೂ ಸ್ವಲ್ಪ ಗಮನವನ್ನು ಕೊಡಬೇಕಾಗಿದೆ. ಉತ್ತಮ ಒಂದು ವೈದ್ಯಕೀಯ ಸಲಹೆಗಳನ್ನು ಪಡೆಯಿರಿ. ನಂತರದಲ್ಲಿ ಇವರಿಗೆ ಬರದೇ ಇರತಕ್ಕಂತಹ ಧನ ಆಗಮನವಾಗ್ತುವಂಥ ಸಾಧ್ಯತೆ ಇದೆ. ಅಂದರೆ ಯಾರಿಗೋ ಕೊಟ್ಬಿಟ್ಟಿರ್ತಾರೆ, ಇಲ್ಲ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದು ಬರೋದೇ ಇಲ್ಲ ಅಂದ್ಕೊಂಡಿರ್ತಾರೆ. ಏನೋ ಒಂದು ಸ್ವಲ್ಪನಾದರೂ ಬರುವಂತಹ ಸಾಧ್ಯತೆಗಳು ತುಂಬ ಇದೆ. ಇವರು ಇಷ್ಟ ದೈವವನ್ನು ಇವರು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇಲ್ಲಾಂದರೆ ಶ್ರೀಮನ್ ನಾರಾಯಣರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ವಾರ ಇನ್ನಷ್ಟು ಶುಭ ಫಲಗಳು ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ವೃಷಭ ರಾಶಿಯವರ ಫಲಾಫಲಗಳು. ಗುರುಗಳನ್ನು ಮುಂದಿನ ರಾಶಿನ ಕೇಳ್ತಾ, ಗುರುಗಳೇ ಮುಂದಿನ ರಾಶಿ ಮಿಥುನ ರಾಶಿಗೆ ಈ ವಾರ ಯಾಕೋ ಧನ ಹಾನಿಯಾಗುವ ಸಂದರ್ಭಗಳಿದೆ. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ ಪೂರ್ವಾಪರಗಳನ್ನು ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಮತ್ತು ಕುಟುಂಬದಲ್ಲಿ ಯಾಕೋ ಸ್ವಲ್ಪ ಮಾತಿನ ಚಕಮಕಿ, ಇಲ್ಲ ಒಂಥರ ನೆಮ್ಮದಿ ಇಲ್ಲದಂತಹ ವಾತಾವರಣ. ಸ್ವಲ್ಪ ಅದರಿಂದ ದೈವ ಪ್ರಾರ್ಥನೆ ಅಗತ್ಯ. ಆಮೇಲೆ ವಿಷ್ಣು ಸಹಸ್ರನಾಮಗಳನ್ನು ಹೇಳ್ಕೊಳ್ಳಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೈವ ಬಲದಿಂದ ಜ್ಞಾನ ವೃದ್ಧಿ ಆಗ್ತಕ್ಕಂತಹದ್ದು. ನಂತರದಲ್ಲಿ
ಇವರಿಗೆ ದೈವ ಪ್ರಾರ್ಥನೆಯಿಂದ ಸಂತಾನದಲ್ಲಿ ಸ್ವಲ್ಪ ಶುಭ ಫಲಗಳು ಸಿಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ನಂತರದಲ್ಲಿ ಉದ್ಯೋಗದಲ್ಲೂ ಸಹ ಈ ರಾಶಿಯವರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಅಥವಾ ಟಾರ್ಗೆಟ್ ರೀಚ್ ಆಗಿಲ್ಲ ಅನ್ನುವ ಒಂದು ಮಾನಸಿಕ ಕಿರಿಕಿರಿ ಆಗ್ತಕ್ಕಂಥದ್ದು. ನಂತರದಲ್ಲಿ ಇವರಿಗೆ ದೇಹಾಲಸ್ಯ ಕಾಡ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇದೆ. ಇವರ ಹಿಂದಿನ ವಾರದಲ್ಲಿ ಇರ್ತಕ್ಕಂತಹ ಒಂದು ಏನು ಆರೋಗ್ಯ ಸಮಸ್ಯೆ ಇತ್ತು ಅದು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುವ ಸಾಧ್ಯತೆಗಳು ತುಂಬ ಇದೆ. ಇನ್ನಷ್ಟು ಚೇತರಿಕೆಗಾಗಿ ನಮ್ಮ ವೈದ್ಯನಾಥೇಶ್ವರರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಇಲ್ಲಾಂದರೆ ಧನ್ವಂತರಿ ದೇವಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ಧಮ್ ಧನ್ವಂತರಿಯೇ ನಮಃ ಅಂತ ಹೇಳ್ಕೊಳ್ಳಿ. ಈ ವಾರದ ಮಿಥುನ ರಾಶಿಯ ಫಲಗಳು. ಸ್ನೇಹಿತರೆ, ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಾವು ಕಟಕ ರಾಶಿಗೆ ನೋಡೋದಾದರೂ ಅವರಿಗೂ ಸಹ ಗುರುಬಲ ಇದೆ. ಸೊ ಹಾಗಾಗಿ ಗುರುಬಲ ಇದ್ದರೆ ಸ್ವಲ್ಪ ಮಟ್ಟಿಗೆ ಏನೇ ತೊಂದರೆಗಳು ಬಂದರೂ ಅದನ್ನು ತಡೆಯುವಂತಹ ಶಕ್ತಿಗಳನ್ನು ಗುರು ಕೊಡ್ತಾರೆ. ಈಗ ವಿವಾಹಕ್ಕೆ ಏನಾದ್ರು ಅಡೆತಡೆಗಳಿದ್ದರೆ ಅದನ್ನು ನಿವಾರಣೆ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ನಂತರ ಸಂತಾನಕ್ಕೆ ಏನಾದ್ರು ಅಡೆತಡೆಗಳಿದ್ದರೆ ಶುಭ ಫಲಗಳು ಸಿಗ್ತಕ್ಕಂತಹ ವಾರ. ಉದ್ಯೋಗದಲ್ಲೂ ಅಷ್ಟೇ, ಇವರಿಗೆ ಏನೋ ಅಂದ್ಕೊಂಡಿರ್ತಾರೆ, ಅಯ್ಯೋ ಆಗತ್ತೋ ಇಲ್ವೋ ಅಂತ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೇ ಹೋಗಿರುತ್ತೆ. ಅದು ನಿಮಗೆ ಗೊತ್ತಾಗದೇನೆ, ಅಂದರೆ ಶ್ರಮ ಇಲ್ಲದೆ ನಿಮಗೆ ಆಗುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳು ಅಷ್ಟೇ, ಸ್ವಲ್ಪ ಅಲ್ಲಿ ಇಲ್ಲಿ ಕಾನ್ಸಂಟ್ರೇಷನ್ ಅಂತ ಏನು ಹೇಳ್ತಾರೆ ಅದನ್ನು ಡೈವರ್ಟ್ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಇವರು ಧ್ಯಾನ ಯೋಗದಲ್ಲಿ ಸ್ವಲ್ಪ ಆಸಕ್ತಿ ತಗೊಳ್ಳಿ. ನಂತರದಲ್ಲಿ ಇವರು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನಿರ್ತಾರೆ, ಸಂಗೀತ, ಸಾಹಿತ್ಯ, ನೃತ್ಯ, ಅಲ್ಲಿ ಇರ್ತಕ್ಕಂಥವ್ರಿಗೆ ಭಾರಿ ಉತ್ತಮವಾದಂತಹ ಒಂದು ವಾರ ಅಂತಲೇ ಹೇಳ್ಬೋದಾಗಿದೆ. ನಂತರದಲ್ಲಿ ಇವರ ಆರೋಗ್ಯದಲ್ಲೂ ಸ್ವಲ್ಪ ಚೇತರಿಕೆ ಕಂಡು ಒಂಥರ ಚೈತನ್ಯದಿಂದ ಇರತಕ್ಕಂತಹ ವಾರ. ಯಾರು ವೃತ್ತಿ ಅಂದರೆ ವ್ಯಾವಹಾರಿಕ ವೃತ್ತಿಯಲ್ಲಿ ಯಾರಿರ್ತಾರೋ ಅವರು ಸ್ವಲ್ಪ ಅಂದ್ಕೊಂಡಷ್ಟು ಪ್ರಾಫಿಟ್ ಬರದೇ ಇದ್ರೂ ಒಂದು ಮಟ್ಟಿನ ಒಂದು ಪ್ರಾಫಿಟ್ಟು ಸಿಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ನಂತರದಲ್ಲಿ ದಾಂಪತ್ಯದಲ್ಲಿ ಬಾಂಧವ್ಯ ವೃದ್ಧಿಯಾಗುವ ಒಂದು ಚಾನ್ಸಸ್ ತುಂಬ ಇದೆ. ಏನಾದ್ರು ಮನಸ್ತಾಪಗಳಿದ್ರೆ ಈ ವಾರ ಸರಿ ಹೋಗುತ್ತೆ. ಕೂತು ಮಾತಾಡಿ, ಇಲ್ಲಾಂದರೆ ಯಾವುದಾದ್ರು ಒಂದು ದೈವ ದರ್ಶನಕ್ಕೆ ಹೋಗಿ. ಇನ್ನೂ ಹೆಚ್ಚಿನ ಶುಭ ಫಲಗಳಿಗೆ ಇವರು ರುದ್ರದೇವರು ಈಶ್ವರನನ್ನು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಇಲ್ಲ ಆಲಯಕ್ಕೆ ಹೋಗಿ ಅಲ್ಲಿ ಕೂತು ಒಂದಷ್ಟು ಹೊತ್ತು ಧ್ಯಾನವನ್ನು ಮಾಡಿ, ಇಲ್ಲ ಬಿಲ್ವಪತ್ರೆಯನ್ನು ನೀಡಿ ರುದ್ರಾಭಿಷೇಕವನ್ನು ಮಾಡಿಸಿ ಬಂದರೆ ತುಂಬ ಫಲಗಳನ್ನು ಇವರು ನಿರೀಕ್ಷೆ ಮಾಡ್ಬೋದಾಗಿದೆ. ಧನ್ಯವಾದಗಳು ಗುರುಗಳೇ. ಕರ್ಕಾಟಕ ರಾಶಿಯ ಫಲಾಫಲಗಳು ಹೀಗಿದೆ. ಸ್ನೇಹಿತರೆ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ನೋಡೋದಾದರೆ ವಾರಾಂತ್ಯಕ್ಕೆ ಸ್ವಲ್ಪ ಇವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆ. ಅಂದರೆ ಏನು ರಕ್ತದ ಒಂದು ಸಮಸ್ಯೆಗಳು, ಇಲ್ಲಾಂದರೆ ಮೂಗಿನಲ್ಲಿ ರಕ್ತ ಬರ್ತಕ್ಕಂಥದ್ದು ಈ ಚಳಿಗಾಗಿರ್ಬಹುದು, ಶೀತಕ್ಕಾಗಿರ್ಬೋದು, ಇಲ್ಲ ಅಂದರೆ ಇವರ ಬ್ಲಡ್ ರಿಲೇಟೆಡ್ ಯಾವುದೇ ಸಮಸ್ಯೆಗಳಿದ್ರೂ, ಇಲ್ಲ BP ಅದು ಜಾಸ್ತಿ ಆಗುವಂಥದ್ದು. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಜಾಗರೂಕತೆಯಿಂದ ಇರಿ. ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗುವ ಸಾಧ್ಯತೆ ಇದೆ. ಹಾಗಾಗಿ ನಾನು ಪ್ರತಿ ವಾರ ಹೇಳೋದು ಮಾತನ್ನು ಆದಷ್ಟು ಕಮ್ಮಿ ಮಾಡಲಿ ಅಂತ. ಯಾಕೆಂದರೆ ಒಂದು ಗಾದೆನೇ ಇದೆ, ಮಾತೇ ಮುತ್ತು ಮಾತೇ ಮೃತ್ಯು ಅಂತ ಹೇಳ್ತಾರಲ್ಲ. ಹಾಗಾಗಿ ಎಲ್ಲೇ ಆಗಲಿ, ಯಾರೇ ಆಗಲಿ, ನಾನು ಈ ರಾಶಿಯವರು ಪರ್ಟಿಕ್ಯುಲರ್ ಅಂತಲ್ಲ, ಮಾತಿನಿಂದಲೇ ಎಲ್ಲ ಒಂದು ಜಗಳಗಳು ಹುಟ್ಕೊಳ್ಳೋದು. ಹಾಗಾಗಿ ಮಾತನ್ನು ಸ್ವಲ್ಪ ಇವರು ಮಿತವಾಗಿ ಆಡಲಿ. ನಂತರದಲ್ಲಿ ಇವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಮಾತಿನ ಅದೇ ಹೇಳಿದ್ನಲ್ಲ, ಮಾತಿನ ಚಕಮಕಿಯಿಂದ ಆಗೋ ಕೆಲಸನೂ ಇವ್ರಿಗೆ ಕಲ್ಲಾಗುವಂತಹ ಸಾಧ್ಯತೆಗಳಿದೆ. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಹಾಗೆ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವರು ನೆಮ್ಮದಿಯಿಂದ ಒಂಥರ ಹೆಂಗಿರಬೇಕು ಅಂದರೆ ಶಾಂತವಾಗಿ, ಈಗ ಧ್ಯಾನ ಸ್ಥಿತಿಯಲ್ಲಿ ಇವರು ಬಂದು ಆಯಿತು ಏನು ಹೇಳಿದ್ರು ಸರಿ ಆಯಿತು ಮಾಡೋಣ, ಕೆಲಸ ಮುಗಿಸ್ಕೊಂಡು ಹೋಗೋಣ. ದಾಂಪತ್ಯದಲ್ಲೂ ಅಷ್ಟೇ, ಏನಾರು ಹೇಳಿದ್ರೆ ಆಯಿತು ಸರಿ ಮುಗಿಸ್ಕೊಂಡು ಹೋಗೋಣ ಅಂದರೆ ಉತ್ತಮ. ವಿದ್ಯಾರ್ಥಿಗಳು ಸ್ವಲ್ಪ ಗುರುಗಳು ಹೇಳಿದ ಮಾತನ್ನು ಕೇಳಿ, ಇಲ್ಲಾಂದರೆ ಮನೆಯಲ್ಲಿ ಯಾರು ಹಿರಿಯರು ಹೇಳಿರ್ತಾರೋ ಆ ಮಾತನ್ನು ಕೇಳಿ. ನೀವೇ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಇನ್ನು ಮಿಕ್ಕಿದ್ದು ಇವ್ರಿಗೆ ವಿಷ್ಣುವಿನ ಒಂದು ಆಲಯಕ್ಕೆ ಭೇಟಿ ನೀಡಿ ತುಳಸಿಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸಿ ಬನ್ನಿ, ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ತೀರಾ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಸ್ನೇಹಿತರೆ, ಮುಂದಿನ ರಾಶಿ ಕನ್ಯಾ ರಾಶಿ. ನಾವು ಕನ್ಯಾ ರಾಶಿಗೆ ನೋಡೋದಾದರೆ ಇವ್ರಿಗೂ ಸಹ ಗುರುಬಲ ಉತ್ತಮ ಇದೆ. ಇವರು ಒಂದು ಪ್ರಯಾಣಕ್ಕೆ ಹೊರಟ್ರೆ ಅದರಲ್ಲೂ ಸಹ ಒಂದು ಉತ್ತಮ ರೀತಿಯಾದ ಒಂದು ಸಾಧನೆಯನ್ನು ಮಾಡ್ತಕ್ಕಂತಹ ವಾರ ಆಗಿದೆ. ನಂತರ ವೈವಾಹಿಕ ಜೀವನ, ದಾಂಪತ್ಯದಲ್ಲಿ ಏನು ಕಿರಿಕಿರಿ ಇದ್ದರೂ ಈ ವಾರ ಸರಿ ಹೋಗುತ್ತೆ, ಚಿಂತೆ ಬೇಡ. ಆಮೇಲೆ ವಿವಾಹಕ್ಕೆ ನೋಡೋರು ಶುಕ್ರಬಲವನ್ನು ಪ್ರಮುಖವಾಗಿ ಸ್ವಲ್ಪ ಪರಿಗಣನೆ ಮಾಡಿ, ಗುರುಬಲ ಇದೆ, ಮೂವ್ ಆನ್. ಅಂದರೆ ನಿಮ್ಮ ಒಂದು ಈಗೋವನ್ನು ಬಿಟ್ಟು, ಯಾರೇ ಆಗಲಿ ಈ ರಾಶಿಯ ಕನ್ಯಾ ಆಗಿರ್ಬೋದು ಅಥವಾ ಹುಡುಗ ಆಗಿರಬಹುದು, ನಿಮ್ಮ ಒಂದು ಈಗೋಯಿಸ್ಟಿಕ್ನ ಬಿಟ್ಟು ಬರುವಂತಹ ವರವನ್ನು ಅಥವಾ ವಧುವನ್ನು ನೀವು ಒಪ್ಪಿಗೆ ಮಾಡಿ ಸುಲಲಿತವಾಗಿ ವಿವಾಹ ಆಗತ್ತೆ. ನಂತರ ಸಂತಾನಕ್ಕೆ ಅಪೇಕ್ಷೆ ಮಾಡ್ತಾ ಇರೋರಿಗೆ ಶುಭ ಸುದ್ದಿ, ಸಿಹಿ ಸುದ್ದಿ ಬರುವಂತಹ ಒಂದು ಸಾಧ್ಯತೆ ತುಂಬ ಇದೆ. ಗುರುವಿನ ಪ್ರಾರ್ಥನೆ, ಗುರುವಿನ ಅಗತ್ಯ. ಮತ್ತು ಉದ್ಯೋಗದಲ್ಲಿ ಪ್ರಮುಖವಾಗಿ ನಾನು ಹೇಳೋದು ಮರ್ತಿದ್ದೆ, ಬಡ್ತಿ ಆಗುವ ಸಾಧ್ಯತೆ. ಅಂದರೆ ಪ್ರಮೋಷನ್ಸು ಯಾರಿಗೋ ಸಿಕ್ಕೇ ಇರಲ್ಲ, ವರ್ಷ ಆಯಿತು ನಾನು ವರ್ಕ್ ಮಾಡ್ತಾಯಿದ್ದೀನಿ,
ಅಂಥವರಿಗೆ ಈ ವಾರದಲ್ಲಿ ಒಂದು ಬಡ್ತಿ ಸಿಗುವ ಸಾಧ್ಯತೆ ಇಲ್ಲ, ಇಂಕ್ರಿಮೆಂಟ್ ಬಡ್ತಿ ಇಲ್ಲದ್ರೂ ಒಂದು ಇಂಕ್ರಿಮೆಂಟ್ ಲೆವೆಲ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. ನಂತರದಲ್ಲಿ ಕಮಿಷನ್ ಆಧಾರಿತ ವೃತ್ತಿ ಅಂತ ಏನು ಹೇಳ್ತಾರೆ, ಈಗ ಯಾರೋ ಬಿಸ್ನೆಸ್ ಮಾಡ್ತಾರೆ, ಇಲ್ಲಾಂದ್ರೆ ಟ್ರೇಡಿಂಗ್ ಕಮಿಷನ್ ಬರುತ್ತಲ್ಲ ಅಂಥವ್ರಿಗೂ ಸಹ ಸೇಲ್ಸ್ ಮಾಡಿದ ಕಮಿಷನ್ ಬರುತ್ತಲ್ಲ ಅವ್ರಿಗಂತೂ ತುಂಬಾನೇ ಲಾಭದಾಯಕವಾದಂತಹ ವಾರ. ನಂತರದಲ್ಲಿ ಇವರಿಗೆ ಆರೋಗ್ಯ ಚೇತರಿಕೆ ಕಂಡು ಇವರು ಒಂಥರ ಉಲ್ಲಾಸಮಯವಾದಂತಹ ವಾರ, ಒಂಥರ ಖುಷಿಯಾಗಿರುವಂತಹ ವಾರವನ್ನು ಈ ವಾರ ನೋಡ್ತಾರೆ. ಹೆಚ್ಚಿನ ಶುಭ ಫಲಗಳಿಗೆ ಇವರು ತಮ್ಮ ಇಷ್ಟ ಗುರುಗಳು ಯಾರಿರ್ತಾರೋ ಅವ್ರನ್ನ ಭೇಟಿ ಮಾಡುವುದಾಗಿರ್ಬೋದು, ಇಲ್ಲ ಗುರುವಿನ ಆಲಯ ಮಠ ಮಂದಿರಗಳಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರೆ ಸಾಕು, ಗುರುಗಳು ಒಲಿತಾರೆ. ಅವರ ಪ್ರಾರ್ಥನೆಯನ್ನು ಮಾಡಿ ಶುಭ ಫಲಗಳು ನಿಮ್ದಾಗಲಿ. ಕನ್ಯಾ ರಾಶಿಯವರಿಗೆ ಸಂಪೂರ್ಣವಾದ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಮುಂದಿನ ರಾಶಿ ತುಲಾ ರಾಶಿ. ಖಂಡಿತ ತುಲಾ ರಾಶಿಯವ್ರಿಗೆ ನೋಡೋದಾದರೆ ಪ್ರಸ್ತುತ ಅವರಿಗೆ ಟೈಮ್ ಅನ್ನೋದು ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಅಂದರೆ ಹೇಳಬೇಕು ಅಂದರೆ ಡಿಕ್ರೀಸಿಂಗ್ ಟೈಮ್ ಅಂತಲೇ ಹೇಳ್ಬೋದು. ಅವ್ರಿಗೆ ಯಾರಿಗಾರು ಲೇವಾದೇವಿ ವ್ಯವಹಾರ ಮಾಡ್ತಾರಲ್ಲ ಅವ್ರಿಗಂತೂ ತುಂಬಾ ಸ್ವಲ್ಪ ಟೈಮ್ ಅಷ್ಟು ಚೆನ್ನಾಗಿಲ್ಲ. ನೋಡಿಕೊಂಡು ಬಿಸ್ನೆಸ್ ಮಾಡಿ ಏನಾದರೂ ಲೇವಾದೇವಿ ಕೊಡೋದಾಗಿರ್ಬೋದು, ಇಲ್ಲಾಂದರೆ ಯಾರಿಗ ಸಾಲ ಕೊಟ್ಟು ಕೆಲವರು ಬಡ್ಡಿ ಜೀವನದಲ್ಲಿ ಮಾಡ್ತಿರ್ತಾರಲ್ಲ ಬಡ್ಡಿ ವ್ಯವಹಾರಗಳು, ಅವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ನಂತರದಲ್ಲಿ ಅವರು ಯಾಕೋ ಮಕ್ಕಳಿಗಾಗಿ ಚಿಂತೆಯನ್ನು ಮಾಡ್ತಕ್ಕಂತಹ ಸಾಧ್ಯತೆ ತುಂಬ ಇದೆ. ಹಿಂಗೆ ಈಗ ಏನೋ ಇನ್ನೂ ಮಕ್ಕಳಾಗಿಲ್ಲ ಅನ್ನೋದು ಕೊರಗಾಗಿರಬಹುದು, ಇಲ್ಲ ನನ್ನ ಮಗ ಓದ್ತಾ ಇಲ್ಲ ಅನ್ನೋದಾಗಿರ್ಬೋದು. ಆ ಥರ ಮಕ್ಕಳಿಗಾಗಿ ಒಂದು ಚಿಂತೆ ಮಾಡ್ತಾರೆ. ದಯವಿಟ್ಟು ಅದನ್ನು ನಿಮ್ಮ ಚಿಂತೆ ಮಾಡಿದ್ರೆ ಅವ್ರಿಗೆ ಆರೋಗ್ಯಕ್ಕೆ ಏರುಪೇರಾಗ್ತಕ್ಕಂತಹ ಸಾಧ್ಯತೆ. ಆ ಚಿಂತೆಯನ್ನು ಬಿಡಿ, ಆಗೋದೆಲ್ಲ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ಇಡಿ, ನಿಮ್ಮ ಒಂದು ದೈವವನ್ನು ನಂಬಿ ನಡೀರಿ. ಅವರು ಆದಷ್ಟು ಸ್ವಲ್ಪ ಈ ವಾರ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾಗದೇವರ ಒಂದು ಕಲ್ಲು ಅಂತ, ನಾಗದೇವರ ಕಲ್ಲು ಅಥವಾ ಪ್ರತಿಷ್ಠಾಪನೆ ಅಶ್ವತ್ಥ ಕಟ್ಟೆಯಲ್ಲಿ ಕಲ್ಲು ಇರುತ್ತಲ್ಲ, ಅಲ್ಲಿ ಹೋಗಿ ಒಂದಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಲಿ, ಇಲ್ಲ ಅಂದರೆ ಹಾಲನ್ನು ಸಮರ್ಪಣೆ ಮಾಡಲಿ. ಅವ್ರಿಗೆ ಉತ್ತಮ ಫಲಗಳ ನಿರೀಕ್ಷೆ ಆಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಏನು ಹೇಳ್ಬೋದು ಅಂದರೆ ಅಂದ್ಕೊಂಡಿರ್ತಾರೆ ಅದು ಸಿಗಲ್ಲ, ಆ ಥರ ಚಾನ್ಸಸ್ ತುಂಬ ಇದೆ. ಹಾಗಾಗಿ ನಿಮಗೆ ದುಃಖ ಆಗಬಹುದು. ಸೊ ಹಾಗಾಗಿ ನೀವೊಂದು ಸೂರ್ಯನಾರಾಯಣರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸೂರ್ಯನಾರಾಯಣ ಆಲಯಕ್ಕೆ ಅಥವಾ ರುದ್ರದೇವರ ಆಲಯಕ್ಕೆ ಹೋಗಿ ಗೋಧಿಯನ್ನು ದಾನ ಮಾಡಿ, ಇಲ್ಲಾಂದರೆ ಗೋಧಿಯ ಪದಾರ್ಥಗಳನ್ನು ಚಿಕ್ಕ ಮಕ್ಕಳಿಗೆ ನೀಡಿ, ಗೋಧಿಯಿಂದ ಸ್ವೀಟ್ಸ್ ಏನಾದ್ರು ಮಾಡಿದ್ದು ಚಿಕ್ಕ ಮಕ್ಕಳಿಗೆ ಕೊಡಿ. ಇನ್ನಷ್ಟು ಶುಭ ಫಲಗಳನ್ನು ಈ ವಾರ ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ ನೋಡೋದಾದರೂ ಸಹ 7ರ ಗುರುಬಲ, ಸೊ ತೊಂದರೆ ಇಲ್ಲ. 7 ಅಂದರೆ ಕಳತ್ರ, ಪಾರ್ಟ್ನರ್ಸ್, ಅವರಿಂದ ಲಾಭ ಉತ್ತಮ ಸ್ಥಿತಿಯಲ್ಲಿದೆ. ಮನೆಯಲ್ಲೂ ಅಷ್ಟೇ, ಕುಟುಂಬದಲ್ಲಿ ಹೆಂಡತಿಯಿಂದ ಸ್ವಲ್ಪ ನೆಮ್ಮದಿಯ ವಾತಾವರಣ. ನಂತರದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಉತ್ತಮವಾದಂತಹ ಲಾಭ ನಿರೀಕ್ಷೆ. ಮತ್ತು ರೈತರು ಯಾರಿದ್ದಾರೆ ಈ ರಾಶಿಯಲ್ಲಿ, ರೈತರು ಅಥವಾ ರೈತರಿಗೆ ಸಂಬಂಧಪಟ್ಟಂತಹ ಒಂದು ಬಿಸ್ನೆಸ್ ಯಾರು ಮಾಡ್ತಿದ್ದಾರೆ ಅವ್ರಿಗೆ ತುಂಬ ಉತ್ತಮ. ನಂತರದಲ್ಲಿ ಈ ರಾಶಿಯವರು ಹೊರಗೆ ಹೋಗಿ ಓದುವ ಸಾಧ್ಯತೆಗಳು ತುಂಬ ಇದೆ. ಅಂದರೆ ಔಟ್ಸೈಡ್ ದಿ ಕರ್ನಾಟಕ ಅಥವಾ ಔಟ್ಸೈಡ್ ದಿ ಇಂಡಿಯಾ ಆಗಿರಬಹುದು, ಆ ಥರ ಒಂದು ಬೇರೆ ಕಡೆ ಹೋಗಿ ವ್ಯಾಸಂಗ ಮಾಡುವ ಸಾಧ್ಯತೆ ತುಂಬ ಇದೆ. ಈಗ ಹೆಂಗೂ CET ಮತ್ತು ನೀಟ್ ಎಕ್ಸಾಮ್ಸ್ ಎಲ್ಲ ಆಗಿದೆ. ಆ ಒಂದು ಫಲಗಳನ್ನು ನೀವು ವಿಮರ್ಶೆ ಮಾಡಿಕೊಂಡು ಬೇರೆ ಕಡೆ ಎಲ್ಲಿ ಉತ್ತಮ ಕಾಲೇಜ್ ಸಿಗುತ್ತೋ ಅಲ್ಲಿ ಹೋಗಿ ವ್ಯಾಸಂಗ ಮಾಡುವ ಸಾಧ್ಯತೆ ಇದೆ, ಓದುವ ಸಾಧ್ಯತೆ ತುಂಬ ಇದೆ. ಮತ್ತು ಇವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣುತ್ತೆ. ಹಾಗಂತ ಇವರ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಯಾಕೋ ಮೇಲೆ ಕೆಳಗೆ ಆಗುವ ಸಾಧ್ಯತೆ ಇದೆ. ತಕ್ಷಣ ಒಂದು ವೈದ್ಯರ ಭೇಟಿಯನ್ನು ಮಾಡಿ, ವೈದ್ಯನಾಥೇಶ್ವರ ನಾನು ಆಗಲೇ ಹೇಳಿದಾಗೆ ವೈದ್ಯನಾಥೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ವೈದ್ಯನಾಥೇಶ್ವರ ಬೆಂಗಳೂರಿನಲ್ಲೇ ಆಲಯ ಇದೆ, ಅಲ್ಲಿ ಹೋಗಿ ಆದರೂ ಭೇಟಿ ಮಾಡಿಕೊಂಡು ಬನ್ನಿ. ವಿದ್ಯಾರ್ಥಿಗಳಿಗೂ ಸಹ ಒಂದು ಒಳ್ಳೆ ಎನ್ವಿರಾನ್ಮೆಂಟಲ್ ಇದೆ. ಅಂದರೆ ಎಲ್ಲ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಾಧ್ಯತೆ ತುಂಬ ಇದೆ. ನಂತರ ಇವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಅನಿಸುತ್ತೆ, ಬಟ್ ಅದು ಕಿರಿಕಿರಿ ಇವರೇ ಮಾಡ್ಕೊಳ್ಳೋದು ಅನ್ಸೋದಲ್ಲ, ಇವರೇ ಮಾಡ್ಕೊಳ್ತಾರೆ. ಏನೋ ಒಂದನ್ನು ಹೇಳಿ ಅಥವಾ ಏನೋ ಒಂದು ಮಾತಾಡಿ ಇವರಿಂದ ಕಿರಿಕಿರಿ ಆಗುತ್ತೆ. ಹಾಗಾಗಿ ಇವರು ಸೂರ್ಯನ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ಗೃಹಿಣಿ ಸೂರ್ಯಾದಿತ್ಯಾಯ ನಮಃ ಅನ್ನೋದನ್ನ ಯಥೇಚ್ಛವಾಗಿ ಹೇಳ್ತಾ ಬರಲಿ, ಅದರಿಂದ ಪಾರಾಗಬಹುದಾಗಿದೆ. ಧನ್ಯವಾದಗಳು. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಮುಂದಿನ ರಾಶಿ ಧನಸ್ಸು ರಾಶಿ. ಈ ರಾಶಿಯ ರಾಶ್ಯಾಧಿಪತಿ 6ರಲ್ಲಿರೋದ್ರಿಂದ ಸ್ವಲ್ಪ ಯಾಕೋ ಕಾಯಿಲೆ ರೋಗ ಸಂಬಂಧಿತ ಒಂದು ರೋಗ ರುಜಿನಗಳು ತೋರಿಸ್ತಕ್ಕಂತಹ ಸಾಧ್ಯತೆ ಇದೆ. ಆಪರೇಷನ್ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಸೆಕೆಂಡ್ ಒಪಿನಿಯನ್ನ ತೊಗೊಳ್ಬೇಕಾಗತ್ತೆ. ಇವರು ಏಕ್ದಮ್ ಹೇಳಿದ್ರು ಅಂತ ಮಾಡೋದಲ್ಲ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಇದೆ. ಈ ರಾಶಿಯ ಸ್ತ್ರೀಯರು ಯಾರಿದ್ದಾರೆ ಅವರಿಗೆ ಒಂಥರ ಸೌಖ್ಯ ವೃದ್ಧಿ, ಧನವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆ ಇದೆ. ನಂತರದಲ್ಲಿ ಇವರಿಗೆ ಉದ್ಯೋಗ ಅಂದರೆ ಇವರ ಅಣ್ಣ ತಮ್ಮಂದರು ಯಾರಿರ್ತಾರೆ, ಸೋದರರು, ಅವರಿಂದ ಇವರಿಗೆ ಲಾಭ. ಅಂದರೆ ಅವರು ಏನೋ ಹೇಳೋದು ಅಥವಾ ಅವರಿಂದ ಏನೋ ತಂದ್ಕೊಡೋದಾಗಿರ್ಬೋದು, ಅವರಿಂದ ಸಪೋರ್ಟ್ ಸಿಗ್ತಕ್ಕಂತಹ ವಾರ ಆಗಿರುತ್ತೆ. ನಂತರ ಇವರಿಗೆ
ಇವರು ವ್ಯವಹಾರದಲ್ಲಿ ಸ್ವಲ್ಪ ಉತ್ತಮ ಇದೆ, ಏನು ವ್ಯವಹಾರ ಬಿಸ್ನೆಸ್ ಅಂತ ಇರ್ತಾರೋ ಅದರಲ್ಲಿ ಉತ್ತಮ ಇದೆ. ಬಟ್ ಬೇರೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಅಂದರೆ ಉದ್ಯೋಗದಲ್ಲೂ ಸಹ ವಿಘ್ನಗಳು, ಯಾರೋ ಉದ್ಯೋಗ ಹುಡುಕ್ತಾ ಇರ್ತಾರೆ ಅವರಿಗೆ ಸಿಗದೇ ಇರತಕ್ಕಂತಹ ಚಾನ್ಸಸ್ ಇದೆ. ಹಾಗಾಗಿ ವಿಘ್ನೇಶ್ವರನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಜೊತೆಗೆ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಂತರದಲ್ಲಿ ಭೂಮಿಗೆ ಸಂಬಂಧಿತ ಒಂದು ವ್ಯವಹಾರಗಳನ್ನು ಈ ವಾರ ಆದಷ್ಟು ಮಾಡೋದು ಬೇಡ. ಹಾಗೂ ಏನಾದ್ರು ಎಮರ್ಜೆನ್ಸಿ ಬಂದೇ ಬಂತು ಅಂದರೆ ಭೂವರಹ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅವರಿಗೆ ಒಂದಷ್ಟು ಮುಡುಪನ್ನು ಎತ್ತಿಟ್ಟು ಮುಂದುವರಿಲಿ. ಕುಟುಂಬದಲ್ಲಿ ಸ್ವಲ್ಪ ಯಾಕೋ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಕಾಳಭೈರವರ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ ಮತ್ತು ಶಕ್ತಿ ದೇವತೆ ಆಕೆಯ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಲ್ಲವೂ ಸರಿ ಹೋಗುತ್ತೆ ಈ ವಾರ ಇವರಿಗೆ. ಧನ್ಯವಾದಗಳು ಗುರು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರೆಗೂ ಸಹ ಗುರುವಿನ ಅನುಗ್ರಹ, 5ರಲ್ಲಿ ಗುರುವಿನ ಬಲ ಇದೆ. ಸಂತಾನಕ್ಕೆ ಶುಭ ಸುದ್ದಿ, ಏನೇ ಆದರೂ ಸಂತಾನದಿಂದ ಉತ್ತಮವಾದಂತಹ ವಾರ್ತೆ. ನಂತರದಲ್ಲಿ ಆಗಲೇ ಹೇಳಿದಾಗೆ ಗುರುವಿನ ಬಲ ಇದೆ. ವಿವಾಹಕ್ಕೆ ನೋಡ್ತಕ್ಕಂಥವರು ಗೋವಾನ್ ಶುಕ್ರ ಬಲವನ್ನು ಅವರ ಜಾತಕದಲ್ಲಿ ವಿಮರ್ಶೆ ಮಾಡಿ. ನಂತರದಲ್ಲಿ ಇವರ ದಾಂಪತ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವ ಸಾಧ್ಯತೆ ಇದೆ. ಏನೋ ಕಿರಿಕಿರಿ ಇದ್ದರೂ ಅದು ಉತ್ತಮವಾದಂತಹ ಒಂದು ನಿಟ್ಟಿನಲ್ಲಿ ತಿರುಗುವ ಸಾಧ್ಯತೆ ತುಂಬ ಇದೆ. ಇವರು ಹೈಯರ್ ಎಜುಕೇಷನ್ ಅಂತ ಏನು ಮಾಡ್ತಿರ್ತಾರೆ ಅದು ಸರಾಗವಾಗಿ ಒಂದು ಸಾಗುವ ಚಾನ್ಸಸ್ ತುಂಬಾ ಇದೆ. ಕಾಂಪ್ಲಿಕೇಟೆಡ್ ನೀವೇ ಮಾಡ್ಕೋತಾ ಇದ್ದೀರಾ, ಹಾಗಾಗಿ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ. ಅದು ಹೇಗಿದೆಯೋ ಅದನ್ನು ಹಾಗೆ ಮುಂದುವರಿಸಿ ಉತ್ತಮ ರೀತಿಯಲ್ಲಿ ವಿದ್ಯಾ ಜ್ಞಾನ ಮತ್ತು ಸಿದ್ಧಿ ಆಗ್ತಕ್ಕಂತಹ ವಾರ ಇದೆ. ಉದ್ಯೋಗಕ್ಕೆ ನಾವು ನೋಡೋದಾದರೆ ಅವ್ರಿಗೂ ಸಹ ಏನಂತ ಹೇಳ್ಕೊಳ್ಳೋ ಮಟ್ಟಿನಲ್ಲಿ ಕಿರಿಕಿರಿ ಇಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಕಿರಿಕಿರಿಗಳಿದ್ದು ಇರಬಹುದು, ಶ್ರಮ ಇರಬಹುದು. ಶ್ರಮನೇ ಎಲ್ಲ ಮುಖ್ಯ. ಪ್ರಮುಖವಾಗಿ ಸ್ವಲ್ಪ ಶ್ರಮ ಪಟ್ಟರೂ ನಿಮಗೆ ಏಳಿಗೆ ತುಂಬ ಇದೆ. ಹಾಗಾಗಿ ಈ ವಾರ ಅಷ್ಟೊಂದು ಚಿಂತೆ ಪಡುವ ಅಗತ್ಯವಿಲ್ಲ. ಹಾಗೂ ಏನಾದ್ರು ನಿಮಗೆ ಕಷ್ಟ ಕಾರ್ಪಣ್ಯಗಳು ಬಂತು ಅಂದರೆ ಶ್ರೀನಿವಾಸ ದೇವರ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆಲಯಕ್ಕೆ ಹೋಗಿ ಬನ್ನಿ. ಶನಿವಾರದೊತ್ತು ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಂಬಂದರೆ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಧನ್ಯವಾದಗಳು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಪ್ರಸ್ತುತ ಶನಿ ಸ್ವಕ್ಷೇತ್ರದಲ್ಲೇ ಇರೋದರಿಂದ ಸ್ವಲ್ಪ ಕಿರಿಕಿರಿಗಳು. ಇವರು ಒಂದು 2 ವರ್ಷದಿಂದ ಸ್ವಲ್ಪ ಮಾನಸಿಕ ಕಿರಿಕಿರಿಗಳನ್ನು ಅನುಭವಿಸ್ತಾನೆ ಬರ್ತಾ ಇದ್ದಾರೆ. ಅವಮಾನಗಳು ಸ್ವಲ್ಪ ಆಗಿರಬಹುದು. ಅಂದರೆ ವಿದ್ಯಾರ್ಥಿಗಳಿಗೆ ಒಂಥರ ಫಿಕಲ್ ಮೈಂಡ್ ಅಂತಲೇ ಹೇಳ್ತಾರೆ. ಇದನ್ನು ಓದಲಾ, ಅದು ಓದಲಾ, ಇದು ಮಾಡಲಾ, ಇಲ್ಲ ಕೆಲವ್ರು ಹೇಳ್ತಾರೆ ನೀನು ಸೈನ್ಸ್ ತೊಗೊಳೋಕ್ಕೆ ಬದಲು ಕಾಮರ್ಸ್ ತೊಗೋಬೇಕಾಗಿತ್ತು, ಇಲ್ಲ ಕಾಮರ್ಸಿಗೆ ಬದಲು ಆರ್ಟ್ಸ್ ತೊಗೋಬೇಕಾಗಿತ್ತು. ಆ ಥರ ಒಂದು ಫಿಕಲ್ ಮೈಂಡ್ಸ್ ಮಾಡುವಂತಹ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಇವರು ಭಯ ಬೇಡ, ನಾನು ಹೆದರ್ಸ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದರಿಂದ ನೀವು ಹೊರಬರಲು ನೀವು ಧಾರ್ಮಿಕವಾಗಿ ನೀವು ನಡೀರಿ, ಅಂದರೆ ಧರ್ಮದ ಹಾದಿಯಲ್ಲಿ ನೀವಿರಿ. ಶನಿ ನಿಮಗೆ ಒಳ್ಳೆಯದನ್ನು ಮಾಡೋಕ್ಕೆ ನಿಮಗೆ ಬಂದಿದ್ದಾನೆ ಹೊರತು ಶನಿ ಕೆಟ್ಟದ್ದು ಮಾಡಲ್ಲ. ಅವನು ಸ್ಟ್ರಿಕ್ಟ್, ನಿಮಗೆ ಒಂದು ಏನು ಹೇಳ್ತಾರೆ ರೆಸ್ಪೆಕ್ಟ್ನ ಕಲಿಸ್ತಾನೆ. ಹೇಗೆ ಮಾತಾಡಬೇಕು, ಅಂದರೆ ಹೇಗೆ ನಡಿಬೇಕು ಅನ್ನೋದನ್ನ ಶನಿ ತೋರಿಸ್ಕೊಡ್ತಾನೆ. ಹಾಗಾಗಿ ಆಂಜನೇಯನ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮತ್ತು ಆಂಜನೇಯನ ಆಲಯಕ್ಕೆ ಹೋಗಿ ತುಳಸಿಯನ್ನು ಕೊಡಿ ಮತ್ತು ಹನುಮಾನ್ ಚಾಲೀಸ್ ಯಾರಿಗೆ ಬರುತ್ತೋ ಅವ್ರು ಹೇಳಿ, ಇಲ್ಲಾಂದರೆ ಹರಿವಾಸ್ತುತಿ ಯಾರಿಗೆ ಬರುತ್ತೋ ಅವ್ರು ಹೇಳಿ. ಆಂಜನೇಯನಿಗೆ ಮಧು ಅಭಿಷೇಕ ಮಾಡಿಸಿ, ಇನ್ನೂ ತುಂಬ ಒಳ್ಳೆಯದದು. ಇಷ್ಟು ಮಾಡಿಸ್ಕೊಳ್ತಾ ಬರಲಿ. ಕುಂಭರಾಶಿಯವರಿಗೆ ಉತ್ತಮ ಫಲಗಳು ಮುಂದೆ ನಿರೀಕ್ಷೆ ಮಾಡ್ಬೋದಾಗಿದೆ. ನಂತರ ಶನಿ ಅವರ ರಾಶಿಯನ್ನು ಬಿಟ್ಟು ಮುಂದಕ್ಕೆ ಹೋದಾಗ ಸ್ವಲ್ಪ ಮಟ್ಟಿನ ಚೇತರಿಕೆ ಕಾಣುವ ಸಾಧ್ಯತೆ ತುಂಬ ಇದೆ. ಅಲ್ಲಿಯವರೆಗೂ ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ತಾನೆ ಇರಿ. ಧನ್ಯವಾದಗಳು ಗುರುಗಳೇ. ಮುಂದಿನ ರಾಶಿ ಮೀನರಾಶಿ. ಪ್ರಸ್ತುತ ಈಗ ಮೀನರಾಶಿಯವರೆಗೂ ಸಹ ಸಾಡೆ ಸಾತಿ ಪ್ರಾರಂಭ ಆಗಿದೆ. ಅವರಿಗೂ ಸಹ ಸ್ವಲ್ಪ ಮಟ್ಟಿನ ಎಲ್ಲೋ ಕಷ್ಟ ಕಾರ್ಪಣ್ಯಗಳು ಎದುರಾಗುವ ಅಥವಾ ಎದುರು ಆಗಿದೆ ಅನ್ನುವ ಒಂದು ಸಾಧ್ಯತೆಗಳು ತುಂಬ ಇದೆ. ಅವರಿಗೂ ಸಹ ಏನಾರು ಹಿಡಿದ ಕೆಲಸ ಆಗ್ತಾನೇ ಇಲ್ಲ. ಸೊ ಅವರು ಸ್ವಲ್ಪ ಮಾನಸಿಕ ವ್ಯಥೆಯಲ್ಲಿರ್ತಾರೆ. ಯಾಕೋ ಏನೋ ಕೆಲಸನೇ ಆಗ್ತಾಯಿಲ್ಲ ಅನ್ನೋ ಒಂದು ದುಃಖದಲ್ಲಿರ್ತಾರೆ. ಆ ದುಃಖ ಬಿಡಿ. ಕುಟುಂಬದಲ್ಲೂ ಸಹ ಇವರಿಗೆ ಸ್ವಲ್ಪ ಕಿರಿಕಿರಿಗಳು. ನಂತರದಲ್ಲಿ ಇವ್ರಿಗೂ ಸಹ ಒಂದು ರೋಗ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತೆ. ಹೆಣ್ಣು ಮಕ್ಕಳು ಸ್ವಲ್ಪ ಅದರಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದರಿ, ಹುಷಾರಾಗಿರಿ. ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಭೇಟಿ ಮಾಡಿ. ಸಂತಾನಕ್ಕೆ ಸ್ವಲ್ಪ ಅಡೆತಡೆಗಳು ಇದೆ, ಉತ್ತಮ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ. ನಂತರದಲ್ಲಿ ಇವರೂ ಸಹ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದಾನ ಮಾಡಿ. ಇಲ್ಲ ಅಂದರೆ ನವಗ್ರಹ ದೇವಾಲಯಗಳಿಗೆ ಹೋಗಿ ಎಳ್ಳೆಣ್ಣೆ ಸಮರ್ಪಣೆ ಮಾಡಿ. ಇಲ್ಲ ಬಡವರು ಯಾರಿರ್ತಾರೆ ಅವರಿಗೆ ಹೋಗಿ ಒಂದಷ್ಟು ಆಹಾರ ಪದಾರ್ಥಗಳನ್ನು ಕೊಡಿ. ಯಾಕೆಂದರೆ ಶನಿ ಪ್ರೀತಿ ಆಗ್ತಾನೆ ಬಡವರಿಗೆ ಏನಾದ್ರು ನಾವು ದಾನವನ್ನು ಮಾಡಿದರೆ. ಇಲ್ಲಾಂದರೆ ಹೆಳವರು ಯಾರಿರ್ತಾರೆ, ಕುಂಟ ಅಂದರೆ ನಡೆಯೋಕ್ಕಾಗದೇ ಇರೋರು, ಅಂಥವ್ರಿಗೆ ಹೋಗಿ ಏನಷ್ಟು ಊಟಗಳನ್ನು ಕೊಡಿ. ಉತ್ತಮವಾದಂತಹ ಒಂದು ಫಲಗಳನ್ನು ನೀವು ನೋಡ್ತೀರಾ. ಇಲ್ಲಾಂದರೆ ಪ್ರಾಣಿಗಳಿಗೆ ಒಂದಷ್ಟು ಆಹಾರಗಳನ್ನು ಕೊಡಿ. ಪ್ರಮುಖವಾಗಿ ಕಾಗೆಗೆ ಏನಾದ್ರು ಕೊಡಿ.
ನಿಮಗೆ ಶನಿ ಪ್ರೀತಿ ಮಾಡ್ತಾನೆ, ಪ್ರೀತಿಯಾಗಿ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ಉದ್ಯೋಗದಲ್ಲಾಗಿರಬಹುದು, ನಿಮ್ಮ ಸಂತಾನ ಕ್ಷೇತ್ರದಲ್ಲಾಗಿರಬಹುದು, ಏನೇ ಕಿರಿಕಿರಿಗಳು ಬಂದ್ರೂ ಪಾರಾಗ್ತೀರಾ ಅಂತ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ. ಸ್ನೇಹಿತರೆ, ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾಫಲಗಳು, ಈ ವಾರದ ಫಲಾಫಲಗಳು ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಪ್ರಶ್ನೆಗಳಿಗಾಗಿ ನಮ್ಮ ಕಮೆಂಟ್ ಬಾಕ್ಸನ್ನು ನೀವು ನೋಡಬಹುದು. ಕಮೆಂಟ್ ಬಾಕ್ಸಲ್ಲಿ ತಾವು ಕಮೆಂಟ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಖಂಡಿತ ಗುರುಗಳೇ, ಅಂದರೆ ಈಗ ಕಮೆಂಟ್ ಬಾಕ್ಸಲ್ಲಿ ಅವರೇನೋ ಒಂದು ಪ್ರಶ್ನೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಹೆಸರು ಮತ್ತು ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ಅಷ್ಟನ್ನು ಹಾಕಿ ನಿಮ್ಮ ಒಂದು ಪ್ರಶ್ನೆ, ಯಾವುದಾದ್ರು ಒಂದು ಪ್ರಶ್ನೆ ಇದ್ದರೆ ಅಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆ ದೇವರು ಯಾವ್ದು ಇರ್ತಾರೋ ಆ ಮನೆ ದೇವರ ಹೆಸರನ್ನ ಒಂದು ಕಮೆಂಟ್ ಹಾಕಿ, ನಂತರದಲ್ಲಿ ಇನ್ನೊಂದು ಕಮೆಂಟಲ್ಲಿ ಇವರು ಪ್ರಶ್ನೆಯನ್ನು ಕೇಳಿ. ಯಾಕೆಂದರೆ ಅಲ್ಲಿ ದೈವಬಲ ಸಾಧನೆ ಆಗುತ್ತೆ ಅವ್ರಿಗೆ ಕೇಳಬೇಕಾದ್ರೆ ಒಂಥರ ಮನಸ್ಥಿತಿನೇ ಒಂಥರ ಇಟ್ಕೊಂಡು ಕೇಳಿದ್ರೆ ಅವ್ರು ಕೇಳೋ ಫಲಗಳು ನಿರ್ಣಯ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅವರು ದೈವ ಚಿಂತನೆಯನ್ನು ಮಾಡ್ತಾರೆ, ಮನಃಶುದ್ಧಿ ಆಗುತ್ತೆ ಅವರಿಗೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಮೊದಲನೇ ಕಮೆಂಟಲ್ಲಿ ಉದಾಹರಣೆಗೆ ನೀವು ಮನೆ ದೇವರು ಶ್ರೀನಿವಾಸ ದೇವರಾಗಿದ್ದರೆ ಓಂ ನಮೋ ಭಗವತೆ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ವೆಂಕಟೇಶಾಯ ಅಂತ ಹೇಳಿ ಇನ್ನೊಂದು ಕಮೆಂಟಲ್ಲಿ ನಿಮ್ಮ ಒಂದು ಪ್ರಶ್ನೆಯನ್ನು ಕೇಳಿ. ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಾಗಿರಬಹುದು, ಇಲ್ಲ ಅದೇ ಕಮೆಂಟ್ನಲ್ಲಿ ಪರಿಹಾರಗಳನ್ನು ಸೂಚನೆ ಮಾಡ್ತಕ್ಕಂತಹ ಒಂದು ಹೊಸ ಪ್ರಯತ್ನವನ್ನು ನಮ್ಮ ಅದ್ವಾ ಟಿವಿಯ ಕಡೆಯಿಂದ ಜನರಿಗಾಗಿ, ಒಂದು ಒಳಿತಿಗಾಗಿ ಮಾಡ್ತಾ ಇದ್ದೀವಿ ನಾವು. ಈ ವಿಡಿಯೋವನ್ನು ಹೆಚ್ಚಿನ ಜನಕ್ಕೆ ತಲುಪಿಸಿ ಮತ್ತು ನಿರಂತರ ಧಾರ್ಮಿಕ ಚಿಂತನೆಗಳಿಗಾಗಿ ನಮ್ಮ ಅದ್ವಾ ಟಿವಿಯನ್ನು ಫಾಲೋ ಮಾಡಿ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.